ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಇದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ಬಗ್ಗೆ ಮತ್ತು ಅದು ಯಾವ ಥರ ನಿಮಗೆ ಮಾಕ್ ಅಲೈನ್ಮೆಂಟಲ್ಲಿ ಮತ್ತು ಬ್ಯಾಕ್ ಆ್ಯಂಡ್ ಸಾಫ್ಟ್ವೇರ್ ಯಾವ ಥರ ವರ್ಕ್ ಆಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ನೀವು ಆಪ್ಷನ್ ಎಂಟ್ರಿನ ಮಾಡಿದ್ದೀರಾ, ನಿಮಗೆ ರಿಸಲ್ಟ್ ಅನ್ನೋದು ಕೂಡ ಬರುತ್ತೆ. ಓಕೆ, ರಿಸಲ್ಟ್ ಬರುತ್ತೆ. ಈಗ ನಿಮಗೆ ಬ್ಯಾಕ್ ಎಂಡಲ್ಲಿ ಮಾಕ್ ಅಲೈನ್ಮೆಂಟ್ ರಿಸಲ್ಟ್ ಬಂದಮೇಲೆ ನಿಮಗೆ ಅದು ಯಾವ ಥರ ಸಾಫ್ಟ್ವೇರ್ ನಿಮಗೆ ಅಲಾಟ್ಮೆಂಟ್ ಮಾಡುತ್ತೆ. ಈಗ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ನಿಮ್ಮದು ಪ್ರಯಾರಿಟಿ ವೈಸೇ ಇರುತ್ತೆ. ಓಕೆ, ನಿಮ್ದು ಈಗ ಒಂದು ಎಕ್ಸಾಂಪಲ್ಲು ಒಂದು 20 ಕಾಲೇಜಸ್ ಆ್ಯಡ್ ಮಾಡಿದ್ರೆ ಹೋಗಲಿ, ನಿಮಗೆ ಮೋಸ್ಟ್ಲಿ ಈಗ 15th ಅಂದರೆ 15ನೇ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗ್ತಿದೆ ಅಂದರೆ ಅದು ಯಾವ ಬೇಸ್ ಮೇಲೆ ಅಲಾಟ್ಮೆಂಟ್ ಆಗುತ್ತೆ ಅಂದರೆ ನಿಮ್ಮದು ಒಂದು ರ್ಯಾಂಕ್ ನೋಡುತ್ತೆ. ಆಮೇಲೆ ನಿಮ್ಮದು ಪ್ರಯಾರಿಟಿ ವೈಸ್ ಕರೆಕ್ಟ್ ಹಾಕಿದರೆ ನಿಮ್ಮದು ರ್ಯಾಂಕ್ ನೋಡಿಕೊಂಡು ಆ 15ನೇ ಕಾಲೇಜಲ್ಲಿ ಬರಬೇಕಾಯ್ತು ಅಂದರೆ ಅದಕ್ಕೆ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಅಲ್ಲಿ ನಿಮಗೆ ಯಾವ ಕ್ಯಾಟಗರಿ ಮೇಲೆ ಅಲಾಟ್ಮೆಂಟ್ ಆಗುತ್ತೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ, ನೀವು ಕ್ಯಾಟಗರಿ ನಿಮ್ಮದು ಜನರಲ್ ಮೆರಿಟ್ ಇರಲಿ, ಆಮೇಲೆ ನಿಮ್ಮದು ಏನಾದರೂ ಇರಲಿ 3A 3B 2A 2B ಇಲ್ಲ ನಿಮ್ಮದು 1A, ಇದು ಯಾವುದೋ ಒಂದು ಕ್ಯಾಟಗರಿ ಇರಲಿ, ನಿಮಗೆ ಮೊದಲನೇದಾಗಿ GMನೇ ನೋಡುತ್ತೆ. ಅರ್ಥ ಮಾಡ್ಕೊಳ್ಳಿ. ರಿಸರ್ವೇಷನ್ ಇರಲಿ, ನೀವು 3A ಇರಲಿ 3B ಇರಲಿ, ಆಮೇಲೆ 2A ಇರಲಿ 2B ಇರಲಿ, ಏನೇ ಇರಲಿ, ಫಸ್ಟ್ ಜನರಲ್ ಮೆರಿಟಲ್ಲಿ ನೋಡುತ್ತೆ. ಅಲ್ಲಿ ಜನರಲ್ ಮೆರಿಟಲ್ಲಿ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ. ನೀವು ಎಕ್ಸಾಂಪಲ್ ಈಗ 3B ಬರ್ತಾಯಿದ್ರಿ ಇಲ್ಲ 3A ಬರ್ತಾಯಿದೆ ಅಂದರೆ ನಿಮ್ಮದು ಜನರಲ್ ಮೆರಿಟ್ ಇಲ್ಲ ಅಂದರೆ ಮಾತ್ರ 3Bಗೆ ಹೋಗುತ್ತೆ. ಮತ್ತು ಒಂದು 3B ಇದ್ದರೂ ಅದ್ರಲ್ಲಿ ಕನ್ನಡ ಮೀಡಿಯಮ್ ಇದೆ ಅಂತ ಅನ್ಕೋತೀರಾ, ಇಲ್ಲಾಂದರೆ HK ಅಂತ ಇದೆಯಾ ಅನ್ಕೋತೀರಾ. ಅವಾಗ ಏನಾಗುತ್ತೆ, ನಿಮಗೆ ಫಸ್ಟು ಜನರಲ್ ಮೆರಿಟ್ ನೋಡುತ್ತೆ, ಆಮೇಲೆ 3B ನೋಡುತ್ತೆ, ನೆಕ್ಸ್ಟ್ 3B ಕನ್ನಡ 3BK ಅಂದರೆ 3Bಯಲ್ಲಿ ಮತ್ತು ಕನ್ನಡ ಮೀಡಿಯಮ್ ಇದೆಯಾ ಅಂತ ನೋಡುತ್ತೆ. ಓಕೆ, ನಮಗೆ ಇದು ಮೂರಲ್ಲಿ ರಿಸರ್ವೇಷನ್ ಸೀಟ್ ಸಿಕ್ತಂದ್ರೆ ಡೈರೆಕ್ಟಾಗಿ ಅದಕ್ಕೆ ಅಲಾಟ್ಮೆಂಟ್ ಆಗುತ್ತೆ. ನಿಮಗೆ 3B HK ಈಗ ನಿಮ್ಮದು 3Bನೇ ಇದ್ದು ಹೈದರಾಬಾದ್ ಕರ್ನಾಟಕ ಇದ್ದರು ನಿಮಗೆ ಸ್ಟಾರ್ಟಿಂಗ್ ಜನರಲ್ ಮೆರಿಟಲ್ಲಿ ಇತ್ತಂದರೆ ನೀವು ಇದ್ದಿರೋ ರಿಸರ್ವೇಷನ್ ವೇಸ್ಟ್ ಆಗುತ್ತೆ, ನಿಮ್ಗೆ ಆಟೋಮೆಟಿಕ್ಲಿ ಜನರಲ್ ಮೆರಿಟಲ್ಲೇ ಸೀಟ್ ಸಿಕ್ಬಿಡುತ್ತೆ. ಓಕೆನಾ, ಅದಕ್ಕೋಸ್ಕರ ಹೇಳೋದು ನಿಮ್ಮದು ಪ್ರಯಾರಿಟಿ ವೈಸು ಕಟ್ ಆಫ್ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳೋದು ಪ್ರತಿ ಸರಿ ನಾನು. ಏನಕ್ಕಂದರೆ ಇದೇ ವಿಷಯಕ್ಕೆ ಆ ಕಟ್ ಆಫ್ ನೋಡೋ ಟೈಮಲ್ಲಿ 2 ಮೇನ್ ಅಬ್ಸರ್ವ್ ಮಾಡಬೇಕು. ಯಾಕಂದರೆ ಪ್ರತಿ ವರ್ಷ ನೀವು ಕಟ್ ಆಫ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಈಗ ನಿಮ್ಮದು 3B HK ಇತ್ತು ಅಂದರೆ, ಈಗ 3B HKಯಲ್ಲಿ 3B HK ಇದೆ ಕಟ್ ಆಫ್ ಇರುತ್ತಲ್ಲ, ಅದನ್ನು ನೋಡ್ಕೊಳ್ಳಿ. ಆಮೇಲೆ 3BK ಇಲ್ಲ ಎಕ್ಸಾಂಪಲ್ ಹೇಳ್ತಿರೋ ನಾನು ಬರೀ 3B ಅನ್ನೋ ಸ್ಟೂಡೆಂಟ್ಗೆಲ್ಲ 2A ಇರಲಿ 2B ಇರಲಿ, ಅವರು ಒಂದು ನಿಮ್ಮದು ಕನ್ನಡ ಮೀಡಿಯಮ್ ರಿಸರ್ವೇಷನ್ ಇತ್ತು, ಇಲ್ಲ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇತ್ತು, ನಿಮ್ಮದು ಮೈನಾರಿಟಿ ಆಮೇಲೆ ರಿಲೀಜಿಯಸ್ ಯಾವುದೇ ಒಂದು ರಿಸರ್ವೇಷನ್ ಕಟ್ ಆಫು ಸಪ್ರೇಟಾಗಿ ನಮ್ಮೊಂದು KU ವೆಬ್ಸೈಟಲ್ಲಿ ಇರುತ್ತೆ. ಹೋಗಿ ಚೆಕ್ ಮಾಡಿಕೊಂಡು ಆ ಒಂದು ರಿಸರ್ವೇಷನಲ್ಲಿ ಕಟ್ ಆಫ್ ಆಗಿದೆ. ಈಗ ಜನರಲ್ ಮೆರಿಟಲ್ಲಿ ಮತ್ತು ಇಲ್ಲ 3Bಗೆ ರಿಸರ್ವೇಷನ್ ಇರೋದು ಬೇರೆ ಆಗಿರುತ್ತೆ, ಆಮೇಲೆ 3B HK ಅದರಲ್ಲಿರುವಂಥ ರಿಸರ್ವೇಷನ್ ಬೇರೆ ಆಗಿರುತ್ತೆ. ಈ ಒಂದು ನೀವು ರ್ಯಾಂಕ್ನ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ತುಂಬಾ ಒಳ್ಳೆಯದು. ನೀವು ಎಲ್ಲರಿಗಿಂತ 10x ಮುಂದೆ ಇರ್ತಾರೆ. ಯಾಕಂದರೆ ನಿಮಗೆ 3Bಗಿಂತ 3B HKಲಿ ರ್ಯಾಂಕು ತುಂಬಾ ವೇರಿ ಆಗುತ್ತೆ. ಆವಾಗ ನಿಮ್ಮದು ಪ್ರಯಾರಿಟಿ ವೈಸಲ್ಲಿ ಇತ್ತಂದರೆ ಮೇಲ್ಗಡೆ ಟಾಪಲ್ಲಿ ಇತ್ತು ಅಂದರೂ ಕೂಡ ಅದು ಚೆನ್ನಾಗಿರುವಂಥ ಕಾಲೇಜು ಸಿಗುವಂಥ ತುಂಬಾ ಚಾನ್ಸಸ್ ಅದು ಇದ್ದೇ ಇರುತ್ತೆ. ಚಾನ್ಸಸ್ ಎಲ್ಲ ಸಿಗುತ್ತೆ. ಯಾಕಂದರೆ ನಿಮ್ಮಲ್ಲಿ ರಿಸರ್ವೇಷನ್ ಒಂದು ಕ್ಲೈಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು ಚೆನ್ನಾಗಿರೋ ಕಾಲೇಜಸ್ನ ಮೇಲೆ ಹಾಕಿ. ಆಮೇಲೆ ನೀವು ಚೆನ್ನಾಗಿಲ್ಲ ಕಾಲೇಜಸ್ನ ಅಂದರೆ ಈಗ ಜಸ್ಟ್ ಜನರಲ್ ಮೆರಿಟ್ ಕ್ಯಾಟಗರಿ ಅಂದರೆ ಜನರಲ್ ಆ ಒಂದು ಕಟ್ ಆಫ್ ನೋಡ್ಕೊಂಡಿದ್ರೆ ಅಂದರೆ ಸ್ಟಾರ್ಟಿಂಗಲ್ಲೇ ನೋಡುತ್ತೆ. ಜನರಲ್ ಹೆಂಗೆ ನೀವು ಅದ್ರ ಬೇಸ್ ಮೇಲೆ ಹಾಕಿರ್ತೀರ, ಆಟೋಮೆಟಿಕ್ಲಿ ನಿಮ್ಮದು ಜನರಲ್ ಮೆರಿಟ್ ಮೇಲೆ ನಿಮ್ಮದು ಕ್ಯಾಸ್ಟು 3A 3B ಇರಲಿ 2A 2B ಇರಲಿ, ಜನರಲ್ ಮೆರಿಟ್ ಒಂದು ಆ ಒಂದು ಕ್ಯಾಟಗರಿ ಮೇಲೆ ನಿಮಗೆ ಸೀಟ್ ಆದರೆ ಅಲಾಟ್ಮೆಂಟ್ ಆಗುತ್ತೆ. ಇದು ಒಂದು ನಮ್ಮ ಸಾಫ್ಟ್ವೇರ್ ವರ್ಕ್ ಆಗ್ತಿರೋದು. ಯಾಕಂದರೆ ನಿಮ್ಮದು ಫಸ್ಟು ಜನರಲ್ ಮೆರಿಟ್ನ ಚೆಕ್ ಮಾಡುತ್ತೆ. ಆಮೇಲೆ SC ST ಸ್ಟೂಡೆಂಟ್ಗೆ ನಮಗೆ ಜನರಲ್ ಮೆರಿಟನ್ನು ಚೆಕ್ ಮಾಡುತ್ತೆ ಅಂತ ಕೇಳ್ತೀರಾ. ನೋಡಿ, SC STಗೆ ಆಲ್ವೇಸ್ ಫಸ್ಟು ಆ ಒಂದು ಕ್ಯಾಸ್ಟ್ ಮಾತ್ರ ಚೆಕ್ ಮಾಡುತ್ತೆ. ಇದು ಒಂದು ಸಾಫ್ಟ್ವೇರ್ ಇದೇ ಥರ ಮಾಡಿರೋದು. SC ST ಸ್ಟೂಡೆಂಟ್ಗೆ ಫಸ್ಟ್ ನಿಮ್ಮ ಒಂದು ಕ್ಯಾಸ್ಟಲ್ಲಿ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಇಲ್ಲ ಅಂತ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಅದು ಅಷ್ಟೇ ಚೆಕ್ ಮಾಡೋದು, ಮತ್ತು ಯಾವುದಕ್ಕೆ ಆಮೇಲೆ ನೆಕ್ಸ್ಟ್ ನಿಮ್ಮದು SC ಐತಾ ಅಷ್ಟು ಫಸ್ಟ್ SC ಚೆಕ್ ಮಾಡುತ್ತೆ. ನೆಕ್ಸ್ಟ್ SC ಮತ್ತು ನಿಮ್ಮ ಅದರಲ್ಲಿ ರಿಸರ್ವೇಷನ್ ಆದಿದೆ, ಮತ್ತು SCಲಿ ಗ್ರಾಮೀಣ ಅಂದರೆ SCG ಅಂತ ಇರುತ್ತೆ, ಆಮೇಲೆ HK ಅಂತ ಇರುತ್ತೆ, ಕನ್ನಡ ಮೀಡಿಯಮ್ ಅಂತ ಇರುತ್ತೆ. ನೆಕ್ಸ್ಟ್ ನಿಮ್ಮ ಅದರೊಳಗಡೆ ರಿಸರ್ವೇಷನ್ ಇದೆ ಚೆಕ್ ಮಾಡುತ್ತೆ. ಓಕೆ, ನಿಮ್ಮದು ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ನಿಮ್ಮದು ಮೊದಲು SC ST ಸ್ಟೂಡೆಂಟ್ಗೆ ಆಯಿತು, ಈ ಒಂದು ಸ್ಟೂಡೆಂಟ್ಸ್ಗೆ ಮಾತ್ರ ಫಸ್ಟು ಕ್ಯಾಟಗರಿ ಚೆಕ್ ಮಾಡುತ್ತೆ. ಮತ್ತು ಆ SC ST ಸ್ಟೂಡೆಂಟ್ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಜನರಲ್ ಮೆರಿಟ್ನ ಚೆಕ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಸ್ಟಿಗೆ ಹೋಗುತ್ತೆ. ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಆಗಿದ್ಮೇಲೆ ನೆಕ್ಸ್ಟ್ ನಿಮ್ದು ಯಾವುದು ಎಕ್ಸಾಂಪಲ್ ಈಗ HK ಇತ್ತು, ಯಾವ ರಿಸರ್ವೇಷನ್ ಕ್ಲೈಮ್ ಮಾಡಿದ್ರೆ ಅದಾಗುತ್ತೆ. ಓಕೆ, ನಿಮ್ದು ಯಾವುದು ನಮಗೆ ರಿಸರ್ವೇಷನ್ ಇಲ್ಲ ಅಂದರೆ ಡೈರೆಕ್ಟ್ ನಿಮಗೆ ಜನರಲ್ ಮೆರಿಟಲ್ಲೇ ಚೆಕ್ ಮಾಡುತ್ತೆ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಈಗ ನೀವು ನೋಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಯಾಕಂದರೆ ಇಷ್ಟು ಅಪ್ಡೇಟ್ ನಾನು ಅವಾಗ ಮಾಡೋಕ್ಕಾಗಿಲ್ಲ, ಬಟ್ ಇವಾಗ ಹೇಳ್ತಿದ್ದೀನಿ ಸ್ಟಿಲ್ ಟೈಮ್ ಇದೆ. ನಿಮಗೇನೋ ಮಾಡಿಫೈ ಮಾಡಬೇಕಂದ್ರೆ ಇಲ್ಲಾಂದರೆ ಕಟ್ ಆಫ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದೇ ಒಂದು KU ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಕಟ್ ಆಫ್ನ ನೋಡ್ಕೊಳ್ಳಿ. ಆ ಒಂದು ಕಟ್ ಆಫಲ್ಲಿ HK ಆಯಿತು, ಮತ್ತು ಜನರಲ್ ಮೆರಿಟ್ ಆಯಿತು, ಆಮೇಲೆ ರಿಸರ್ವೇಷನು ರೂರಲ್ಲು ಗ್ರಾಮೀಣ ಎಲ್ಲ ನೋಡಿಕೊಂಡು ಆ ಒಂದು ಕಟ್ ಆಫ್ದು ಸಪ್ರೇಟಾಗಿ ಸಿಗುತ್ತೆ. ಹೋದ ವರ್ಷದ್ದೇ ಇರುತ್ತೆ. ಆ ಹೋದ ವರ್ಷದ್ದೇ ನೀವು ಕಟ್ ಆಫ್ನ ನೋಡ್ಕೊಂಡು ಅಂದರೆ ಕಾಲೇಜಸ್ ಚೇಂಜ್ ಮಾಡ್ಬೋದಾಗಿರುತ್ತೆ. ಬಟ್ ನಿಮಗೆ ಅಂದರೆ ಸಾಫ್ಟ್ವೇರ್ ಯಾವ ಥರ ಆಗುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಓಕೆ, ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಏನಂತ ಸಾಕಷ್ಟು ಆದರೆ ಕೇಳ್ತಿದ್ರು. ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದರೆ ಬರುತ್ತೆ ಯಾವಾಗ 23 24 ಇಷ್ಟರಲ್ಲೇ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಸಾಫ್ಟ್ವೇರ್ ಯಾವ ಥರ ವರ್ಕ್ ಆಗುತ್ತೆ. ಯಾಕಂದರೆ ಜಸ್ಟ್ ಒಂದು ಆಪ್ಷನ್ ಎಂಟ್ರಿ ಅನ್ನೋದು ಮಾಡಿದ್ದೀರಾ, ಯಾಕಂದರೆ ಅದು ತೋರಿಸಿದ್ದೀವಿ, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ನಮಗೆ ಯಾವ ರೀತಿ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದು ಗೊತ್ತಾಗೋದು ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಟ್ಟ ಮೇಲೆ. ಏನಿರುತ್ತಂದರೆ ನಿಮ್ಮದು ಒಂದು ಯಾವ ಕಾಲೇಜಲ್ಲಿ ಯಾವ ಸೀಟು ಮತ್ತು ಯಾವ ಕ್ಯಾಟಗರಿ ಅಂಡರಲ್ಲಿ ನಿಮ್ಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಇದಿಷ್ಟು ಆದರೆ ಅಲ್ಲಿ ಮತ್ತು ಅದರ ಫೀಸ್ ಎಷ್ಟು,
ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಸಿಗುತ್ತೆ. ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ಏನು ಮಾಡಬೇಕಂದ್ರೆ ನೀವು ಚೇಂಜಸ್ ಅದನ್ನು ಮಾಡ್ಬೋದಾಗಿರುತ್ತೆ. ಅಲ್ಲಿ ನಿಮಗೆ ಜಸ್ಟ್ ಡಮ್ಮಿ, ಅಲ್ಲಿ ಯಾವುದೇ ಕಾರಣಕ್ಕೂ ಭಯ ಪಡೋಂತಿಲ್ಲ, ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೂ ಭಯ ಪಡೋಂತಿಲ್ಲ. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಬಿಟ್ಟ ಮೇಲೆ ನೀವು ಎಲ್ಲನೂ ಹೊಸದಾಗಿ ಇನ್ನೂ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಅಂದರೆ ಫುಲ್ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಜಸ್ಟ್ ನೀವು ಮಾಡಿರೋ ಆಪ್ಷನ್ ಎಂಟ್ರಿಗೆ ಈ ಒಂದು ಕಾಲೇಜಸ್ ಸಿಗ್ಬೋದು ಅನ್ನೋಕ್ಕೆ ಒಂದು ಡಮ್ಮಿ ಎಕ್ಸ್ಪೆರಿಮೆಂಟು. ಯಾವುದೇ ಕಾರಣಕ್ಕೂ ರಿಯಲ್ ಅಲಾಟ್ಮೆಂಟ್ ಅಲ್ಲ. ಆಫ್ಟರ್ ಒಂದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದು 5 ಡೇಸ್ ಟೈಮ್ ಕೊಟ್ಟರು ನಿಮಗೂ. ಆಮೇಲೆ ಒಂದು 2-3 ಡೇಸ್ ಆದಮೇಲೆ ನಿಮ್ದು ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲಿ ನಿಮಗೆ ಸೆಕೆಂಡ್ ಅಂದರೆ ಚಾಯ್ಸ್ ಎಂಟ್ರಿ ಬರುತ್ತೆ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಡೆಡಿಕೇಟೆಡಾಗಿ ಮಾಡೋಣ. ಅಲ್ಲಿ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಅಲ್ಲಿ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಏನಿರುತ್ತೆ ಅದು ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಆಪ್ಷನ್ ಎಂಟ್ರಿ ಎಷ್ಟಾಗಿರ್ತೀರೋ ಅದರ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ಬೇಡ. ಮಾಕ್ ಅಲಾಟ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ಡಮ್ಮಿ, ಓಕೆನಾ. ಇದರಲ್ಲಿ ಏನು ಭಯ ಪಡೋಂತಿಲ್ಲ. ಸೀಟ್ ಅಲಾಟ್ಮೆಂಟ್ ಆಗಿರಲಿ, ಅಲಾಟ್ಮೆಂಟ್ ಆಗದೇ ಇರಲಿ, ಅಲಾಟ್ಮೆಂಟ್ ಆದವ್ರು ಏನು ಮಾಡಬೇಕು, ನೀವು ಜಾಸ್ತಿ ಇಂಪ್ರೂವ್ ಮಾಡ್ಕೋಬೇಕು. ನಿಮ್ಮದು ಯಾವುದು ಒಳ್ಳೆ ಕಾಲೇಜಸ್ ಸಿಗುತ್ತೆ, ಯಾವುದರಲ್ಲಿ ನಾವು ನೆಕ್ಸ್ಟು ಯಾವ ಥರ ಇನ್ನೂ ಚೆನ್ನಾಗಿರೋ ಕಾಲೇಜಸ್ ಸಿಗಬೇಕಂದ್ರೆ ಏನು ಟ್ರೈ ಮಾಡಬೇಕು ಅದನ್ನ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಯಾರು ಸೀಟ್ ಸಿಗೋಲ್ಲ ಅಂತ ಸ್ಟೂಡೆಂಟ್ಸ್ ಯಾಕಂದರೆ ನೀವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ ಇಷ್ಟೇ. ಆಮೇಲೆ ನಾನು ಏನು ಯಾವ ಥರ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ ಹೇಳಿದ್ನಲ್ಲ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಸರಿ ವೀಡಿಯೋ ನೋಡಿ ಅರ್ಥ ಆಗುತ್ತೆ ಅನಿಸುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಾದರೂ ಒಂದು ಅಪ್ಡೇಟ್ ಆದರೆ ಏನಾದರೂ ಖಂಡಿತ ನಿಮ್ಗೆ ತಿಳಿಸ್ತೀನಿ. ವಾಟ್ಸಪ್ ಗ್ರೂಪಲ್ಲಿ ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ. ಇಂಥ ಯೂಸ್ಫುಲ್ ಕಂಟೆಂಟ್ ಆದರೆ ಮುಂದೆ ಬರುವಂಥ ದಿನಗಳು ಸಿಗ್ತಿರುತ್ತೆ. ಟೇಕ್ ಕೇರ್ ಗಾಯ್ಸ್, ಬಾಯ್ ಬಾಯ್.